ಆತ್ಮೀಯರೇ, ಅಂಬಾರಿಯ ಮೇಲಿದ್ದಾಗ ಅನನುಭವಿಯಾಗಿದ್ದೆ, ಕೆಳಗಿಳಿದಾಗ ಅನುಭವಗಳ ಆಗರವಾಗಿದ್ದೆ ಅಂತ ಯಾರು ಕಾದಂಬರಿಗಾರ್ತಿ ಪ್ರೇಮಾ ಭಟ್ ಹೇಳಿರೋದು. ಯಾವಾಗ ಹೇಳಿದ್ರು, ನಾನು ಟಿವಿನಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು, ಆದರೆ ಆ ವರ್ಡು ನನ್ನಲ್ಲಿ ನೆನಪಿರಲಿಲ್ಲ. ಎಷ್ಟು ಅಡ್ವಾಂಟೇಜ್ ನೋಡಿ. ಈಗ ದೂರದರ್ಶನದಲ್ಲಿ ನಾನು ಮಾಡಿದ ಸಂದರ್ಶನಗಳ 3 ಕೃತಿಗಳು ಹೊರಗಡೆ ಬಂದಿದೆ. ಸಾಹಿತ್ಯ ಚಂದನ, ವ್ಯಕ್ತಿತ್ವ ಚಂದನ ಮತ್ತು ಸಾಧಕರ ಚಂದನ. ಓಕೆ, ಈ ಸೀರೀಸ್ಗಳು ಸಪ್ನಾ ಬುಕ್ ಹೌಸ್ ಮತ್ತು ಸಪ್ನಾ online.com ಲಭ್ಯ ಆಗ್ತದೆ. ಈಗ ಈ ಸಾಲುಗಳನ್ನು, ಈ ಕೃತಿಯನ್ನು ಬರೆಯಬೇಕಾದ್ರೆ, ಪ್ರೂಫ್ ನೋಡಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇವತ್ತಿನ ಚರ್ಚೆಗೆ ಈ ವಿಷಯವನ್ನು ತೆಗೆದುಕೊಂಡಿದ್ದೇನೆ. ಪ್ರೇಮಾ ಭಟ್ ನಮ್ಮ ಹಿರಿಯ ಕಾದಂಬರಿಗಾರ್ತಿ. ನನ್ನ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಬೇರೆ ಅವ್ರಿಗಿದೆ. ಝೂಮಿಗೆ ಕನೆಕ್ಟ್ ಆಗೋದಾದರೆ ಅವ್ರನ್ನೂ ಒಂದಿನ ಯೂಟ್ಯೂಬ್ ಲೈವ್ಗೆ ಕರ್ಕೊಂಡು ಬರ್ತೇನೆ. ಓಕೆ, ಅವರ ಪತಿ AS ಭಟ್ ನನಗೆ ತುಂಬ ಆತ್ಮೀಯರಾಗಿದ್ದರು. ಈಗಿಲ್ಲ, ಅವರು ತೀರ್ಕೊಂಡಿದ್ದಾರೆ. ಆದರೆ ಎಂಥ ಮಾತು ಪ್ರೇಮಾ ಭಟ್ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ಅಂಬಾರಿಯ ಮೇಲಿದ್ದಾಗ ಅನನುಭವಿಯಾಗಿದೆ ಅಂದರೆ, ನಾನೆಲ್ಲ ಒಂಥರ ಟಾಪಲ್ಲಿದ್ದಾಗ ಅನನುಭವಿ ಇದ್ದೆ, ಕೆಳಗಿಳಿದಾಗ ಅನುಭವಗಳ ಆಗರವಾಗಿದ್ದೆ. ನನಗೆ ಬುದ್ಧ ಕೂಡ ಜ್ಞಾಪಕ ಬರ್ತಾನೆ. ಆದರೆ ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಏನು ಹೇಳ್ತಾರೆ ಅನ್ನೋದು ನನಗೆ ನನ್ನ ಒಂದು ಅಭಿಪ್ರಾಯಕ್ಕಿಂತ ಮುಖ್ಯ. ಹಾಗಾಗಿ ಗೀತಾ, ಏನು ಹೇಳ್ತೀರಿ? ಸರ್ ನಮಸ್ತೆ. ಅಂಬಾರಿಯ ಮೇಲಿದ್ದಾಗ ಅನನುಭವಿಯಾಗಿದ್ದೆ, ಕೆಳಗಿದ್ದಾಗ ಅನುಭವಗಳ ಆಗರವಾಗಿದ್ದೆ. ಕಾದಂಬರಿಗಾರ್ತಿ ಪ್ರೇಮಾ ಭಟ್ ಮೇಡಮ್ ಹೇಳಿರುವಂತದ್ದು. ಅಂದ್ರೆ ಇದರರ್ಥ ಅನುಭವ ಅಂದ್ರೆ ನಮ್ಗೆ ಅನಾನುಭವ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಅರಿವಿಲ್ದೇ ಇರೋದು, ಜ್ಞಾನ ಇಲ್ದೇ ಇರೋದು, ತಿಳುವಳಿಕೆ ಇಲ್ದಿರೋದಕ್ಕೆ ಅನಾನುಭವ. ನಮ್ಗೆ ಏನಾದ್ರು ಯಾವ್ದಾದ್ರ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದು ಅದು ಅನಾನುಭವ. ಇವಾಗ ನಾವು ಒಂದು ಮೌಂಟೇನ್ ಏರ್ಬೇಕು ಅಂತ ಅನ್ಕೊಂಡ್ರೆ, ಸೊ ನಮ್ಗೆ ಅದ್ರ ಬಗ್ಗೆ ಏನು, ಅಲ್ಲಿ ಪ್ರಕೃತಿ ವಿಕೋಪ ಏನು, ಅದ್ರ ಕಷ್ಟ ಏನು, ಅದ್ರ ಬಗ್ಗೆ ಏನು ಗೊತ್ತಿರಲ್ಲ. ನಾವು ಒಂದು ಅನಾನುಭವಿಯಾಗಿ, ಸೊ ನಮ್ಗೆ ಏನು ಅನ್ಸುತ್ತೋ, ಮನ್ಸಿಗೆ ಏನ್ ತಿಳಿತೋ ಅದನ್ನ ಮಾತನಾಡ್ಬೋದು. ಆದ್ರೆ ನಾವ್ ಅದನ್ನ ಮೌಂಟೇನ್ ಎವರೆಸ್ಟ್ ಏರಿ ಕೆಳಗಡೆ ಬಂದಾಗ ಅದರ ಅನುಭವ ಇರುತ್ತಲ್ಲ, ಅದು ನಾವು ಅನುಭವಿಸಿದಾಗ ಮಾತ್ರ ಅದರ ಅನುಭವ ನಮ್ಗಾಗುತ್ತೆ. ಅಲ್ಲಿನ ಹೇಗೆ ಹೋಗೋದು, ಆ ಪ್ರಕೃತಿ ವಿಕೋಪ ಏನು, ಅಲ್ಲಿ ಮಂಜುಗಡ್ಡೆ ಇತ್ತ, ಬೆಟ್ಟ ಗುಡ್ಡ ಇತ್ತ, ಅವಾಗ ನಮ್ಗೆ ಒಂದು ಅನುಭವ ಆದಾಗ, ಅನುಭವ ಒಂದು ಸಾಗರದಷ್ಟು ನಮ್ಗೆ ಅನುಭವ ಆಗಿದ್ದಾಗ, ಅಂದ್ರೆ ಕೆಳಗಡೆ ಇಳಿದಾಗ ಅನುಭವಗಳ ಆಗರವಾಗಿದ್ದೆ ಅಂತ ಆ ಒಂದು ಅರ್ಥದಲ್ಲಿ ಹೇಳಿರ್ಬೋದು ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು. ನಮ್ಮ ಪುನೀತ್ ಏನ್ ಹೇಳ್ತಾರೆ ಕೇಳೋಣ. ಎಸ್, ಓವರ್ ಟು ಪುನೀತ್. ಒಂದೇ ನಿಮಿಷ. ಎಸ್, ಮೈಕ್ ಆನ್ ಆಗಿದೆ ನೋಡಿ ಈಗ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಎಲ್ಲರಿಗೂ ನಮಸ್ಕಾರ. ಮನುಷ್ಯನಿಗೆ ಅನುಭವ ಅನ್ನೋದು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಒಳಗೆ ಅವನಿಗೆ ಡಿಫ್ರೆಂಟ್ ಅನುಭವಗಳಾಗ್ತಾ ಹೋಗುತ್ತೆ. ಹಾಗೆ ಡಿಫ್ರೆಂಟ್ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅವನ ಅನುಭವಗಳು ಬೇರೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಮನುಷ್ಯನಿಗೆ ಅವನಿಗೆ ಆರೋಗ್ಯ ಸರಿ ಇಲ್ದಿರಬೇಕಾದ್ರೆ ಅವನು ಒಳ್ಳೆ ಆಹಾರವನ್ನ ಸೇವಿಸ್ತಾನೆ. ಆದ್ರೆ ಆರೋಗ್ಯ ಸರಿ ಇದ್ದಾಗ ಅವನು ಒಳ್ಳೆ ಆಹಾರನ ಸೇವಿಸೋದಿಲ್ಲ. ಸೊ ಈ ಎಕ್ಸಾಂಪಲ್ ಏನಕ್ಕೆ ಹೇಳಿದೆ ಅಂದ್ರೆ, ಮನುಷ್ಯ ತಾನು ಉತ್ತುಂಗಕ್ಕೆ ಹೋದಾಗ, ಎತ್ತರದಲ್ಲಿದ್ದಾಗ ಅವನಲ್ಲಿ ಏನಾಗುತ್ತೆ ಅಂದ್ರೆ ಒಳ್ಳೆ ಗುಣಗಳ ಸಂಖ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವನಿಗೆ ಆಕರ್ಷಣೆ ಅಥವಾ ಬೇರೆ ಒಂದು ವಿಚಾರ ಮೇಲಿದ್ದಾಗ, ಯಾವಾಗ್ಲೂ ಮನುಷ್ಯ ಭೂಮಿಗೆ ಹತ್ರವಾಗಿದ್ದಾಗ ಮಾತ್ರ ಅವನ ಮನ್ಸು ತಣ್ಣಗಿರುತ್ತೆ. ಹೇಳಿದ್ರಿ, ಅದು ಭೂಮಿಗೆ ಹತ್ರ ಇರ್ಬೇಕು ಅಂತ. ಭೂಮಿಗೆ ಹತ್ರ ಇದ್ದಾಗ, ಹೌದು ಸರ್. ಯಾಕೆಂದ್ರೆ ನಾವು ಮುಂಚೆಲ್ಲ ಸಣ್ಣವರಿದ್ದಾಗ ನಮ್ ಪಾದ ಭೂಮಿಗೆ ಟಚ್ ಆಗ್ತಾ ಇತ್ತು, ಅವಾಗ ಸ್ಟ್ರೆಸ್ ಅನ್ನೋ ಪದ ಇರ್ತಿರ್ಲಿಲ್ಲ. ಬಟ್ ಇವಾಗ ಮನೆಯಲ್ಲೂ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರ್ತೀವಿ, ಅವಾಗ ಸ್ಟ್ರೆಸ್ ಅನ್ನೋ ಪದ ಹೆವಿಯಾಗಿ ಇದ್ದೇ ಇರುತ್ತೆ. ಸೊ ಮತ್ ಇನ್ನೊಂದು ಎಕ್ಸಾಂಪಲ್ ಏನು ಅಂದ್ರೆ, ನಾನು ಇವತ್ತು ಆಫೀಸಿಗೆ ಹೋಗ್ಬೇಕಾದ್ರೆ ಬೈಕಲ್ಲಿ ಹೋಗ್ತೀನಿ. ಬೈಕಲ್ಲಿ ಹೋಗ್ಬೇಕಾದ್ರೆ ನನ್ಗೆ ಅಕ್ಕಪಕ್ಕ ಇರೋ ಅಂಗಡಿಗಳು ಯಾವ್ದು ಅಷ್ಟು ಗೊತ್ತಿರೋದಿಲ್ಲ, ಮತ್ತೆ ಅಂಗಡಿಗಳ ಜನರ ಮುಖ ಪರಿಚಯನೂ ಸಹ ಇರೋದಿಲ್ಲ. ನನ್ನ ಅನುಭವ ಕಡಿಮೆ. ಆದ್ರೆ ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ, ನಾನು ನಡ್ಕೊಂಡು ಹೋಗೋ ಸಮಯದಲ್ಲಿ ನನಗೆ ಪ್ರತಿಯೊಂದು ಅಂಗಡಿಯವರು ಸಹ ಒಂದು ಮುಖ ಪರಿಚಯ ಅನ್ನೋದಿರೋದು, ಒಂದು ಬಾಂಡೇಜ್ ಅನ್ನೋದು ಒಂದು ಇರೋಂಥದ್ದು. ಸೊ ನಮ್ಗೆ ಭೂಮಿಯ ಹತ್ರದಲ್ಲಿದ್ದಾಗ ನಮ್ಗೆ ಅನುಭವಗಳು ತುಂಬಾ ಆಗುತ್ತೆ, ತುಂಬಾ ಜನಗಳ ಪರಿಚಯ ಆಗುತ್ತೆ. ಅದೇ ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾವ ಒಂದು ಪರಿಚಯ ಸಹ ಆಗೋದಿಲ್ಲ, ನಮ್ಗೆ ಅಲ್ಲಿರುವಂತ ಗಾಳಿ ಸಹನು ನಮ್ಗೆ ಹೆಚ್ಚಾಗೋದಿಲ್ಲ. ಸೊ ಆದ್ದರಿಂದ ಈ ಮಾತಲ್ಲಿ ಒಂದು ಸತ್ಯ ಇದೆ ಅಂತ ಅನ್ನೋದು ನನ್ನ ಭಾವನೆ. ಥ್ಯಾಂಕ್ ಯು ಸರ್. ವೆರಿ ಗುಡ್. ನೇತ್ರಾವತಿ ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಸ್ ಮೇಡಮ್. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು.
ಅಂಬಾರಿಯ ಮೇಲಿದ್ದಾಗ ಅನನುಭವಿಯಾಗಿದ್ದೆ, ಕೆಳಗಿಳಿದಾಗ ಅನುಭವಗಳ ಆಗರವಾಗಿದೆ ಅಂತ. ಒಬ್ಬ ಮನುಷ್ಯ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯುತ್ತಿರುವಾಗ ಅವನಿಗೆ ಕಷ್ಟಗಳದು ಗೊತ್ತಿರುವುದಿಲ್ಲ. ನಾವು ರಾಮಾಯಣ ತೋಳಕ್ಕಾಗಿ ರಾಮಾಯಣದಲ್ಲಿ ರಾಮನಿಗೆ ಯಾವುದೇ ರೀತಿ ಕಷ್ಟನೂ ಇರ್ಲಿಲ್ಲ. ಅವನಿಗೆ ಮ್ಯಾರೇಜ್ ಆದ ಬಳಿಕ ಸೀತೆ ಬಂದ ಬಳಿಕ ಅವನಿಗೆ ಒಂದು ತಮ್ಮ ಸಂಬಂಧಿಕರಿಂದನೇ ಕಷ್ಟಗಳ ಕಾಲ ಶುರುವಾಯ್ತು ಅವನಿಗೆ. ಕಾಡಿಗೆ ಹೋಗುವ ಸಂದರ್ಭ ಬಂತು. ಕಾಡಿಗೆ ಹೋಗುವ ಸಂದರ್ಭ ಬಂದಾಕರ ಅವನು ಯಾವುದೇ ಅಳಕಲಿಲ್ಲ ಮನುಷ್ಯ. ಯಾವುದೇಕ ಅಂದ್ರ ಅನುಭವ ಹೆಂಗಿರ್ತದೆ ಅಂತ ಅವನ್ ತಿಳ್ಕೊಂಡ ತಂದೆಯ ಒಂದು ವಾಕ್ಯವನ್ನು ಪರಿಪಾಲನೆ ಮಾಡ್ಬೇಕಂತ ಹೇಳಿ ಒಂದು ಮನದಟ್ಟ ಮಾಡ್ಕೊಂಡು ಕಾಡಿಗೆ ಹೋಗುತ್ತಾನೆ. ಹಂಗೆ ಸೀತೆಯು ಹೋಗುತ್ತಾಳ. ಅವಾಗ ಅವನಿಗೆ ಏನ್ ಅನ್ನುತ್ತ, ಅವಾಗ ಅನುಭವ ಆಗುತ್ತೆ ಅವನಿಗೆ ಪ್ರತಿಯೊಂದೊಂದು. ಅಂದ್ರೆ ಒಂದೊಂದು ಕುಟೀರಕ್ಕೆ ಹೋದಾಕರ, ಒಂದೊಂದು ಕಾಡಿನಲ್ಲಿ ಋಷಿ ಮುನಿಗಳ ಆಶ್ರಮದಲ್ಲಿ ಕಳೆದಾಕರ ಒಂದೊಂದು ಅನುಭವಗಳ ಒಂದೊಂದು ಆಗರವಾಕೋತ್ ಹೋಗುತ್ತಾವ. ಆದ್ರ ಅದು ಎಲ್ಲಾ 12 ವರ್ಷ ವನವಾಸ ಆದ್ಮೇಳಕ್ ಬಂದ್ ಬಳಿಕ ಅದೇ ಒಂದ್ ಅವನಿಗೆ ಏನು ಅನುಭವಗಳದೊಂದು ಆಗರವಾಗಿರ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಓಕೆ, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಂತೋಷ್, ಏನ್ ಹೇಳ್ತೀರಿ? ಆತ್ಮೀಯರೇ ನಮಸ್ಕಾರ. ಅಂಬಾರಿಯ ಮೇಲಿದ್ದಾಗ ಅನುಭವಿಯಾಗಿದೆ, ಕೆಳಗಿಳಿದಾಗ ಅನುಭವಗಳ ಆಗಾರವಾಗಿದೆ. ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಲೀಡರ್ಶಿಪ್ ಇರ್ಬೋದು, ಜನಗಳ ಪ್ರತಿನಿಧಿ ಆಗಿರ್ಬೋದು, ನಾವು ಆ ಕೆಲಸ ಮಾಡ್ತಾ ಇರುವಾಗ ನಮ್ಮವರೇ ನಮಗೆ ಕಾಣಿಸಲ್ಲ. ನಮ್ಗೆ ಅವರು ನಮ್ಮ ಹತ್ತಿರದವ್ರನ್ನೂ ಸಹ ನಾವು ಆ ಕೆಲ್ಸದ ಒತ್ತಡ ಇರ್ಬೋದು, ಆಗ ನಮ್ಗೆ ಮೇಲಿದೀವಿ ಅಂತ ನಮ್ಗೊಂದು ಆ ಜವಾಬ್ದಾರಿ ಕೆಲಸದಲ್ಲಿ ನಮ್ಮವ್ರನ್ನ ಎಷ್ಟೋ ಸರಿ ನಾವು ಕಡೆಗಾಣಿಸಿರ್ತೀವಿ. ನಮ್ಮ ಕೆಲ್ಸನ ಅದು ಎಷ್ಟು ದಿನಕ್ಕೆ ಅಂತ ಇರುತ್ತೆ. ಆಗ ಅದನ್ನ ನಮ್ಮ ಕೆಲಸ ಬಿಟ್ಟಾಗ ಆ ಜವಾಬ್ದಾರಿಗಳೆಲ್ಲ ನೆನಪು ಮಾಡ್ಕೊಂಡು ನಮ್ಮ ಸ್ನೇಹಿತರ ಹತ್ರ ಗುಣಗಾನ ಮಾಡ್ತಾ ಇರ್ತೀವಿ. ನಾವು ಹಾಗೆ ಮಾಡ್ಬೋದಿತ್ತು, ನಾವು ಆಗ ಎಲ್ಲ ನಮಗೆ ಪವರ್ ಇತ್ತು, ಆ ಪವರ್ ಅಲ್ಲಿ ನಾವು ಎಲ್ಲಾ ಕೆಲ್ಸಗಳು ಮಾಡ್ಬೋದಿತ್ತು. ಈಗ ಜವಾಬ್ದಾರಿ ಇಲ್ಲ, ಈಗ ಏನು ಪುಕ್ಕ ಕಟ್ ಮಾಡಿದ ಪಕ್ಷಿ ತರ ಆಗಿದೆ. ಈ ತರ ನಮ್ಮ ಅನುಭವಗಳನ್ನ ನಮ್ಮ ಸ್ನೇಹಿತರ ಹತ್ರ ಇರ್ಬೋದು, ಹತ್ರ ನಮ್ಮ ಸ್ನೇಹಿತರ ಹತ್ರ ಈ ತರ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ. ಇಷ್ಟ ಹೇಳ್ತೀವಿ ಸರ್. ಓಕೆ, ವೆರಿ ಗುಡ್. ನಂತರ ನಮ್ಮ ಜೊತೆ ಕಟ್ಟೇರಿ ಸ್ವಾಮಿ ಇದ್ದಾರೆ. ಕಟ್ಟೇರಿ ಸ್ವಾಮಿ, ನಿಮ್ಮ ಅನಿಸಿಕೆ ತಿಳಿಸಿ. ಆತ್ಮೀಯರೇ ನಮಸ್ಕಾರ. ಈ ವಿಷಯವಾಗಿ ಮಾತಾಡೋದಾದ್ರೆ, ಒಬ್ಬ ರಾಜನ ಅಥವಾ ದೊಡ್ಡ ಅಧಿಕಾರಿಯ ಸಮಾನ ಸ್ಥಾನಮಾನ ಈ ವಾಕ್ಯ ಸೂಚಿಸುತ್ತದೆ. ಉದಾಹರಣೆ, ಇದರಲ್ಲಿ ಎರಡು ನಮಗೆ ಮುಖ್ಯ ಆಗ್ತದೆ: ಅನಾನುಭವಿಯಾಗಿದ್ದ ಮತ್ತು ಅನುಭವಗಳ ಆಧಾರವಾಗಿದ್ದ. ಅನಾನುಭವಿಯಾಗಿದ್ದ ಅಂದ್ರೆ ಅನುಭವಗಳು ಗೊತ್ತಿಲ್ಲದೆ ಇರುವಂತ ಈ ವಾಕ್ಯ ಸೂಚಿಸುತ್ತದೆ. ಅನಾನುಭವಗಳ ಆಧಾರವಾಗಿದೆ. ಒಂದು ಅವನ ಜೀವನದಲ್ಲಿ ಕಷ್ಟ ದುಃಖಗಳನ್ನ ಎಲ್ಲದನ್ನ ಸರಿದೂಗಿಸ್ಕೊಂಡು ತಾನೇನು ಹಿರಿಯರ ಮಾರ್ಗದಲ್ಲಿ ಅವರ ಅನುಭವಗಳನ್ನ ಕೇಳಿಕೊಂಡು ಜೀವನ ನಡೆಸಿಕೊಂಡು ಹೋಗ್ತಾ ಇರ್ತಕ್ಕಂಥವನಿಗೆ ಅನುಭವ ಆಧಾರವಾಗಿದ್ದಾನೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ನಮ್ಮ ಜೀವನ ಮಾಡ್ಲಿಕ್ಕೆ ನಮಗೆ ಅನುಭವಗಳು, ಹಿರಿಯರ ಮಾರ್ಗದರ್ಶನ ತುಂಬಾ ಮುಖ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಮದನ್ ಕುಮಾರ್, ಏನ್ ಹೇಳ್ತೀರಿ? ನಮಸ್ತೆ ಸರ್. ಅಂಬಾರಿಯ ಮೇಲಿದ್ದಾಗ ಅನನುಭವಿಯಾಗಿದ್ದೆ, ಕೆಳಗಿಳಿದಾಗ ಅನುಭವಗಳ ಆಗರವಾಗಿದ್ದೆ ಅಂತಂದ್ರೆ ಈ ಮಾತಿದೆಯಲ್ಲ, ಇದು ಮನುಷ್ಯನ ಅಹಂಕಾರವನ್ನು ಸೂಚಿಸುತ್ತೆ ಅಂತ ನನ್ಗನ್ಸುತ್ತೆ. ಮತ್ತೆ ಅವನು ಟೈಮ್ ವೇಸ್ಟ್ ಮಾಡ್ದವಾಗ ಅಥವಾ ತುಂಬಾ ಅಹಂಕಾರ ತೋರಿಸಿ ನೆಗ್ಲೆಕ್ಟ್ ಮಾಡಿದಾಗ ಏನೇನ್ ಅನಾಹುತ ಆಗ್ಬೋದು, ಪ್ರಾಬ್ಲಮ್ ಆಗ್ಬೋದು ಲೈಫಲ್ಲಿ ಅಂತ ಇದು ಸೂಚಿಸುತ್ತೆ. ಎಷ್ಟೋ ಜನ ದೊಡ್ಡ ಹುದ್ದೆಗೆ ಹೋಗ್ತಾರೆ, ತಾವು ಹಿಂದೆ ಯಾವುದು ದಾರಿಯಿಂದ ನೋಡ್ಕೊಂಡ್ ಬಂದಿದೀವಿ, ಯಾವ ಪರಿಸ್ಥಿತಿಯಿಂದ ಬಂದಿದೀವಿ ಅನ್ನೋದನ್ನೆಲ್ಲ ಮರ್ತು ಬಿಡ್ತಾರೆ. ತಮ್ಮವ್ರನ್ನಾಗ್ಲಿ ಅಥವಾ ಹೆತ್ತ ತಾಯಿನೂ ಕೆಲವ್ರು ಮರ್ತು ಬಿಡ್ತಾರೆ. ಆಮೇಲೆ ಕೆಲವರು ಅಧಿಕಾರದಲ್ಲಿ ಇದ್ದವಾಗ, ಅಂದ್ರೆ ರಾಜಕೀಯದಲ್ಲಿ ಇದ್ದವಾಗ ಕಾರ್ಯಕರ್ತನೇ ಮರ್ತು ಬಿಡ್ತಾರೆ. ಅವ್ರ ಹಿಂದೆ ಎಲ್ಲ ಒಟ್ಟಿಗೆ ಇದ್ದು ಈ ಹುದ್ದೆಯಲ್ಲಿ ಇದ್ದವಾಗ ಮಾತಾಡ್ಸಕ್ ಬಂದ್ರೆ ಕೆಲವ್ರು ಮಾತಾಡ್ಸಲ್ಲ. ಆದ್ರೆ ಸಡನ್ ಅಧಿಕಾರ ಕಳ್ಕೊಂಡು ಹೋದಾಗ್ಲೇ ಅವ್ರಿಗೆ ಗೊತ್ತಾಗತ್ತೆ, ನಾನು ಇಷ್ಟ ಅಹಂಕಾರ ಮಾಡಿದ್ದೆ, ನಾ ಏನೇನ್ ಕಳ್ಕೊಂಡೆ, ಮತ್ತೆ ನನ್ನ ದೌರ್ಬಲ್ಯ ಏನು ನಿಜವಾಗ್ಲು, ಮತ್ತದು ಅಲ್ಲದೆ ಈಗ ನನ್ನ ಕಷ್ಟ ಕಾಲದಲ್ಲಿ ಯಾರೇ ನನ್ನ ಜೊತೆಗಿದ್ದಾರೆ, ಇದೆಲ್ಲ ಅವನಿಗೆ ಅರ್ಥ ಆಗ್ತಾ ಬರುತ್ತೆ. ಸೊ ನಾವು ಫಾರ್ ಎಕ್ಸಾಂಪಲ್ ನಾವು ರೀಸೆಂಟ್ ಆಗಿ ನಮ್ಮ ಕರ್ನಾಟಕದ ಒಬ್ಬ ನಟನ್ ನೋಡ್ತೀವಿ. ಅವ್ರು ಯಾವ್ದೊಂದು ಕ್ರೈಮ್ ಮಾಡ್ತಾರೆ, ತಮ್ಮದೇ ಒಬ್ಬ ಅಭಿಮಾನಿನ ಹತ್ಯೆ ಮಾಡ್ತಾರೆ. ಅವರಿಗೆ ತಮ್ಮ ದೊಡ್ಡ ನಟ ಆಗಿದ್ದವಾಗ ಅಥವಾ ಒಳ್ಳೆ ಕೀರ್ತಿ ಇದ್ದಾವ ಅವ್ರಿಗೆ ಗೊತ್ತಾಗ್ಲಿಲ್ಲ ಅದರ ಅರ್ಥ ಏನು ಅಂತ. ಆದ್ರೆ ಆ ಘಟನೆ ಆದ್ಮೇಲೆ ಅವ್ರಿಗೆ ಜೈಲಲ್ಲಿ ಇದ್ದವಾಗ ಅರ್ಥ ಆಗ್ತಿದೆ ಅದ್ರ ಪರಿಣಾಮ ಏನು. ತಮ್ಮ ತಾಯಿ ಅಥವಾ ಮನೆಯವ್ರು ಬಂದಾಗ ಅಳಕ್ ಶುರು ಮಾಡ್ತಾರಂತೆ. ಅವಾಗ್ಲೇ ಗೊತ್ತಾಗುತ್ತೆ, ಕೆಳಗಿಳಿದಾಗ್ಲೇ ಅಹಂಕಾರ ಪರಿಣಾಮ, ತಾವು ಮಾಡಿರುವಂತ ಏನೇನ್ ತೊಂದರೆಗಳನ್ನ ಮಾಡಿದೀವಿ ಅದ್ರ ಪರಿಣಾಮ ಎಲ್ಲ ಅರ್ಥ ಆಗ್ತಾ ಬರುತ್ತೆ. ಹಂಗಾಗಿ ಮನುಷ್ಯ ತನ್ನ ದೊಡ್ಡ ಹುದ್ದೆ ಇದ್ದಾಗ್ಲೇ ಎಲ್ಲವನ್ನ ಅರ್ಥ ಮಾಡ್ಕೊಂಡಾಗ್ಲೇ
ಅವನಿಗೆ ನಿಜವಾದ ಪಾಠ ಸಿಗುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಓಕೆ, ನಮ್ಮ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಎಲ್ಲ ತಮ್ಮ ತಮ್ಮ ಅನಿಸಿಕೆಗಳನ್ನ ತಿಳಿಸಿದ್ರಲ್ವಾ? ನಿಮ್ಗೇನು ಅನ್ನಿಸ್ತು? ನೀವು ಕಾಮೆಂಟ್ ಮಾಡೋ ಮೂಲಕ ನಿಮಗೆ ನಿಮ್ಮ ಒಂದು ಭಾವನೆ ನಮಗೂ ಕೂಡ ಅರ್ಥ ಆಗ್ತದೆ, ಅದು ಅರ್ಥ ಮಾಡಿಸಿ ಅಂತ ಕೇಳ್ತಾ ಇದ್ದೇನೆ. ಸ್ನೇಹಿತರೆ, ನಮ್ಮ 2 ಹೊಸ ಕೃತಿಗಳು ಹೊರಗಡೆ ಬಂದಿದೆ. ಒಂದು ಸಾಹಿತ್ಯ ಚಂದನ, ಸಾಹಿತ್ಯದ ಸುಮಾರು 15 ಸಾಹಿತಿಗಳ ಒಂದು ಪರಿಚಯವನ್ನ ಈ ಕೃತಿಯಲ್ಲಿ ನಾನು ಮಾಡಿಕೊಟ್ಟಿದ್ದೇನೆ. ಹಾಗೆ ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಿಸಿದ 10 ವಿಚಾರಗಳ ಬಗ್ಗೆ ವ್ಯಕ್ತಿತ್ವ ಚಂದನ ಕೃತಿಯಲ್ಲಿ ನಾವು ನಿಮಗೆ ಪ್ರಸ್ತುತಪಡಿಸಿದ್ದೇವೆ. ಹಾಗೆ ಜೊತೆಗೆ ಸಾಧಕರ ಚಂದನ ಅಂತ ಮತ್ತೊಂದು ಕೃತಿ. ಇದರಲ್ಲಿ 16 ಸಾಧಕರನ್ನ ನಾನು ದಾಖಲೆ ಮಾಡಿದ್ದೇನೆ. ಓಕೆ, 16 + 15 + 10. ಓಕೆ, ಇವೆಲ್ಲವೂ ನಾನು ದೂರದರ್ಶನಕ್ಕೆ ಸಂದರ್ಶನ ಮಾಡಿದ್ದವು. ಓಕೆ, ಸೊ ನಿಮ್ಗೆ ಅದಕ್ಕೆ ಮಾಹಿತಿ ಕೊಡ್ತಾ ಇದ್ದೇನೆ. ಬಟ್ ನನಗೆ ಮಾತಾಡಿದಾಗ ಗಾಳಿನಲ್ಲಿ ಹೊರಟೋಗಿತ್ತು ಸಂದರ್ಶನ ಮಾಡಿದಾಗ. ಆದರೆ ಇಲ್ಲಿ ಪುಸ್ತಕಗಳಲ್ಲಿ ಹಿಡಿದಾಗ ಇದು ನಿಜವಾಗಿ ಎಷ್ಟು ಅನುಭವಗಳಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ನಿಮಗೂ ಅರ್ಥ ಮಾಡಿಸೋಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಸಪ್ನಾ ಬುಕ್ ಹೌಸ್ ಅಥವಾ sapnaonline.com ಈ ಕೃತಿಗಳನ್ನು ಪಡೆಯಬೇಕು ಅಂತ ವಿನಂತಿ ಮಾಡ್ತಾನೆ. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತಾನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಸ್ತುತದಲ್ಲಿ 46,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸುಮಾರು ಜನ ವಿಡಿಯೋಗಳು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಿಲ್ಲ. ನೀವು ಸಬ್ಸ್ಕ್ರಿಪ್ಷನ್ ಇನ್ನೂ ಮಾಡಲಿಲ್ಲ ಅಂದರೆ ಈಗಲೇ ಮಾಡಿ. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಯೂಟ್ಯೂಬ್ನಲ್ಲಿ ಮೆಂಬರ್ಶಿಪ್ ಓಪನ್ ಮಾಡಿದ್ದೇನೆ. ಕೆಲವೊಂದು ಕ್ವಾಲಿಟಿ ವಿಡಿಯೋಸ್ಗಳನ್ನು ತುಂಬ ಕಡಿಮೆ ಬೆಲೆಗೆ ನೀಡ್ತಾ ಇದ್ದೇವೆ. ನೀವು ಮೆಂಬರ್ ಆಗಬೇಕನ್ಸಿದ್ರೆ ಆಗಿ. ನಮಸ್ಕಾರ, ಬಾಯ್ ಬಾಯ್.